ಹೆಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಈ ಪ್ರಾಬ್ಲಮ್ನ ಪಿ ಯು ಬೋರ್ಡ್ ಬ್ಲೂ ಪ್ರಿಂಟ್ ಪ್ರಕಾರ 6 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ತುಂಬ ಸಿಂಪಲ್ ಆಗಿರುತ್ತೆ. ಜಸ್ಟ್ ಒಂದು ಸಿಂಪಲ್ ಫಾರ್ಮೆಟಲ್ಲಿ ರೆಸಿಪ್ಟ್ ಅಮೌಂಟ್ ಮತ್ತು ಪೇಮೆಂಟ್ ಅಮೌಂಟ್ನ ಬರೆದು ಬ್ಯಾಲೆನ್ಸ್ ಮಾಡಿದ್ರೆ ಈಸಿಯಾಗಿ 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಫಸ್ಟು ಕ್ಯಾಶ್ ಬುಕ್ ಅಂತ ಅಂದರೆ ಏನು, ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ಅಥವಾ ಒಂದು ಮಂತ್ ಡ್ಯೂರೇಷನಲ್ಲಿ ಎಷ್ಟು ಅಮೌಂಟ್ನ ನಾವು ರಿಸೀವ್ ಮಾಡ್ತೀವಿ ಮತ್ತು ಎಷ್ಟು ಅಮೌಂಟ್ನ ನಾವು ಸ್ಪೆಂಡ್ ಮಾಡ್ತೀವಿ ಅನ್ನೋದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ. ಆ ರೆಕಾರ್ಡ್ ಮಾಡಿ ಫೈನಲ್ ಆಗಿ ಬ್ಯಾಲೆನ್ಸಿಂಗ್ ಮಾಡಿದ್ರೆ ಎಷ್ಟು ಅಮೌಂಟ್ ನಮ್ಮ ಬಿಸ್ನೆಸ್ಸಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದು ಇನ್ಫಾರ್ಮೇಷನ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಕ್ಯಾಶ್ ಬುಕ್ನ ಪ್ರಿಪೇರ್ ಮಾಡ್ತೀವಿ. ಬನ್ನಿ ಕ್ಯಾಶ್ ಬುಕ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಇದು ಫಾರ್ಮೆಟ್, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಫಾರ್ಮೆಟ್. ಡೆಬಿಟ್, ಕ್ರೆಡಿಟ್, ಡೇಟ್ ರೆಸಿಪ್ಟ್ ಅಮೌಂಟ್, ಡೇಟ್ ಪೇಮೆಂಟ್ ಅಮೌಂಟ್. ಏನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದಾರೆ? ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ಎ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಫಾರ್ ದ ಮಂತ್ ಆಫ್ ಡಿಸೆಂಬರ್ 2025 ಆ್ಯಂಡ್ ಬ್ಯಾಲೆನ್ಸ್ ದ ಸೇಮ್. ಸೊ ಕೆಲವೊಂದು ಇನ್ಫಾರ್ಮೇಷನ್ಸ್ ಇದೆ. ಇದರಲ್ಲಿ ಏನು ಇನ್ಫಾರ್ಮೇಷನ್ಸ್ ಇರುತ್ತೆ ಅಂದರೆ ರೆಸಿಪ್ಟ್ ಮತ್ತು ಪೇಮೆಂಟ್ ಇನ್ಫಾರ್ಮೇಷನ್ ಇರುತ್ತೆ. ರೆಸಿಪ್ಟ್ ಸೈಡಲ್ಲಿ ನಮಗೆ ಕ್ಯಾಶ್ ಬರ್ತಾ ಇದ್ದರೆ ಬಿಸ್ನೆಸ್ಗೆ, ಅದನ್ನು ನಾವು ರೆಸಿಪ್ಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಬಿಸ್ನೆಸ್ಸಿಂದ ಸ್ಪೆಂಡ್ ಮಾಡ್ತಾ ಇದ್ರೆ ಅಥವಾ ಬಿಸ್ನೆಸ್ಸಿಂದ ಅಮೌಂಟ್ ಹೋಗ್ತಾ ಇದ್ದರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಬನ್ನಿ ಫಸ್ಟಿಂದ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಡಿಸೆಂಬರ್ 1 ಕ್ಯಾಶ್ ಇನ್ ಹ್ಯಾಂಡ್ ₹24,000. ಇಲ್ಲಿ ಅಮೌಂಟ್ ನಮಗೆ ರಿಸೀವ್ ಆಗ್ತಾ ಇದೆಯಾ ಅಥವಾ ಸ್ಪೆಂಡ್ ಮಾಡ್ತಾ ಇದ್ದೀವಾ? ಆಲ್ರೆಡಿ ನಮ್ಮ ಹತ್ರ ಇರೋ ಅಮೌಂಟ್ ಅಲ್ವಾ ಇದು. ಇಲ್ಲಿ ನಾವು ರಿಸೀವ್ ಮಾಡ್ತಾ ಇಲ್ಲ ಅಥವಾ ಸ್ಪೆಂಡ್ ಸಹ ಮಾಡ್ತಾ ಇಲ್ಲ. ಇದನ್ನು ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಪ್ರಾಬ್ಲಮಲ್ಲಿ ಯಾವ ರೀತಿ ತೋರಿಸ್ತೀವಿ ಅಂತಂದರೆ, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಡೆಬಿಟ್ ಸೈಡಲ್ಲಿ ಡಿಸೆಂಬರ್ 1 ವಿ ಹ್ಯಾವ್ ಟು ರೆಕಾರ್ಡ್ ಇಟ್ ಆಸ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಪನಿಂಗ್ ಬ್ಯಾಲೆನ್ಸ್ನ ನಾವೇನಂತ ರೆಕಾರ್ಡ್ ಮಾಡ್ತೀವಿ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ. ಅಮೌಂಟಲ್ಲಿ ಇಲ್ಲಿ ಬರುತ್ತೆ ₹24,000 ಬರುತ್ತೆ. ನೆಕ್ಸ್ಟ್ ಡಿಸೆಂಬರ್ 4 ಕ್ಯಾಶ್ ರಿಸೀವ್ಡ್ ಫ್ರಮ್ ವಿಷ್ಣು ₹6,000. ಸೊ ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ವಿಷ್ಣು ಅಂದರೆ ಬಿಸ್ನೆಸ್ಸಿಗೆ ಕ್ಯಾಶ್ ಬರ್ತಾ ಇದೆಯಾ ಅಥವಾ ಹೋಗ್ತಾ ಇದೆಯಾ? ಬರ್ತಾ ಇದೆ ಅಲ್ವಾ. ಸೊ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಡಿಸೆಂಬರ್ 4 ಟು ವಿಷ್ಣು ಅಕೌಂಟ್ ಅಮೌಂಟ್ ಕಾಲಮಲ್ಲಿ ₹6,000. ಡಿಸೆಂಬರ್ 8 ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ವಿಷ್ಣು ಫಾರ್ ಕ್ಯಾಶ್ ₹4,000. ಸೊ ಅಗೇನ್ ಇಲ್ಲಿ ಪರ್ಚೇಸ್ ಗೂಡ್ಸ್ ಫ್ರಮ್ ವಿಷ್ಣು ಅಂತ ಅಂದರೆ ನಾವು ಗೂಡ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಗೂಡ್ಸ್ನ ಪರ್ಚೇಸ್ ಮಾಡಿದಾಗ ಏನು ಮಾಡಿದ್ವಿ? ಅಮೌಂಟನ್ನ ಪೇ ಮಾಡಿದ್ವಿ ಅಲ್ವಾ. ಸೊ ಕ್ಯಾಶ್ ಏನಾಗ್ತಾಯಿದೆ, ನಮ್ಮಿಂದ ಹೋಗ್ತಾ ಇದೆ. ಸೊ ಅಮೌಂಟ್ ಸ್ಪೆಂಡ್ ಮಾಡ್ತಾ ಇದ್ರೆ ನಾವು ಯಾವ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ? ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಬೈ ಡಿಸೆಂಬರ್ 8 ಬೈ ಪರ್ಚೇಸ್ ಅಕೌಂಟ್ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದ್ದೀವಿ? ₹4,000 ಸ್ಪೆಂಡ್ ಮಾಡಿದ್ದೀವಿ. ನೆಕ್ಸ್ಟ್ ಡಿಸೆಂಬರ್ 10 ಪೇಯ್ಡ್ ಇನ್ಶೂರೆನ್ಸ್ ₹2,000 ಅಂತ ಇದೆ. ಸೊ ಅಗೇನ್ ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಇನ್ಶೂರೆನ್ಸ್ನ ಬೈ ಮಾಡಿದ್ದೀವಿ. ಇನ್ಶೂರೆನ್ಸ್ನ ಬೈ ಮಾಡಿದಾಗ ಏನು ಮಾಡ್ತಿದ್ದೀವಿ? ಅಮೌಂಟ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಯಾವ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ? ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಕ್ರೆಡಿಟ್ ಸೈಡಲ್ಲಿ. ಯಾಕೆ ಕ್ರೆಡಿಟ್ ಸೈಡು? ಅಮೌಂಟು ಪೇ ಆಗ್ತಾ ಇರೋದ್ರಿಂದ. ಡಿಸೆಂಬರ್ 10 ಬೈ ಇನ್ಶೂರೆನ್ಸ್ ಅಕೌಂಟ್ ₹2,000. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಡಿಸೆಂಬರ್ 15 ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹8,000. ಸೊ ಏನಾಗ್ತಿದೆ ಇಲ್ಲಿ? ನಾವು ಗೂಡ್ಸ್ನ ಸೆಲ್ ಮಾಡ್ತಾ ಇದ್ದೀವಿ. ಸೊ ಗೂಡ್ಸ್ನ ಸೆಲ್ ಮಾಡಿದಾಗ ಏನಾಗ್ತಿದೆ? ಕ್ಯಾಶು ರಿಸೀವ್ ಆಗ್ತಾ ಇದೆ ಅಲ್ವಾ. ಸೊ ಕ್ಯಾಶ್ ರಿಸೀವ್ ಆಗ್ತಾ ಇದ್ರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಡಿಸೆಂಬರ್ 15 ಟು ಸೇಲ್ಸ್ ಅಕೌಂಟ್ ಎಷ್ಟು ಅಮೌಂಟ್ ರಿಸೀವ್ ಮಾಡ್ತಾ ಇದ್ದೀವಿ? ₹8,000 ರಿಸೀವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಡಿಸೆಂಬರ್ 18 ಪೇಯ್ಡ್ ರೆಂಟ್ ₹500. ಸೊ ಏನು ಮಾಡ್ತಾ ಇದ್ದೀವಿ? ರೆಂಟನ್ನು ಪೇ ಮಾಡ್ತಾ ಇದ್ದೀವಿ. ಸೊ ನಮ್ಮಿಂದ ಅಮೌಂಟ್ ಹೋಗ್ತಾ ಇದೆ ಅಂತಂದರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ? ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಡಿಸೆಂಬರ್ 18 ಬೈ ರೆಂಟ್ ಅಕೌಂಟ್ ₹500. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಡಿಸೆಂಬರ್ 22 ಪರ್ಚೇಸ್ ಸ್ಟೇಷನರಿ ಐಟಮ್ಸ್ ₹4,500. ಎಗೇನ್ ಏನು ಮಾಡಿದ್ದೀವಿ? ಬಿಸ್ನೆಸ್ಸಿಂದ ಸ್ಟೇಷನರಿನ ಬೈ ಮಾಡೋದಕ್ಕೆ ಅಮೌಂಟ್ನ ಸ್ಪೆಂಡ್ ಮಾಡಿದ್ದೀವಿ. ಸೊ ಅಮೌಂಟ್ ಏನಾಗ್ತಿದೆ? ನಮ್ಮಿಂದ ಹೋಗ್ತಾ ಇದೆ ಅಲ್ವಾ. ಸೊ ಪೇಮೆಂಟ್ ಇದ್ದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಡಿಸೆಂಬರ್ 22 ಬೈ ಸ್ಟೇಷನರಿ ಅಕೌಂಟ್ ₹4,500. ಸ್ಟೇಷನರಿ ಆದಮೇಲೆ ಡಿಸೆಂಬರ್ 25 ರಿಸೀವ್ಡ್ ಕಮಿಷನ್ ₹1,000. ಸೊ ಏನು ಮಾಡ್ತಾ ಇದ್ದೀವಿ? ಬಿಸ್ನೆಸ್ ಕಮಿಷನ್ನ ರಿಸೀವ್ ಮಾಡ್ತಾ ಇದೆ. ಸೊ ಅಂದರೆ ಕ್ಯಾಶ್ ಏನಾಗ್ತಿದೆ ಇಲ್ಲಿ? ರಿಸೀವ್ ಆಗ್ತಾ ಇದೆ ಅಲ್ವಾ. ಸೊ ಕ್ಯಾಶ್ ರಿಸೀವ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಡಿಸೆಂಬರ್ 25 ಟು ಕಮಿಷನ್ ಅಕೌಂಟ್ ₹1,000. ನೆಕ್ಸ್ಟು ಡಿಸೆಂಬರ್ 27 ಪೇಯ್ಡ್ ಸ್ಯಾಲರೀಸ್ ₹2,000 ಅಂತ ಇದೆ. ಸೊ ಇವಾಗ ಯಾವ ರೀತಿ ಮಾಡಬೇಕು ಇದನ್ನು? ಪೇಯ್ಡ್ ಸ್ಯಾಲರಿ ಅಂತ ಅಂದರೆ ಬಿಸ್ನೆಸ್ಸಿಂದ ಕ್ಯಾಶು ಆಚೆ ಹೋಗ್ತಾ ಇದೆ ಅಥವಾ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ಪೇಮೆಂಟ್ ಇದ್ದಾಗ ಯಾವ ಸೈಡ್ ರೆಕಾರ್ಡ್ ಮಾಡಬೇಕಾಗುತ್ತೆ? ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಡಿಸೆಂಬರ್ 27 ಬೈ ಸ್ಯಾಲರೀಸ್ ಅಕೌಂಟ್ ₹2,000. ಲಾಸ್ಟ್ ಟ್ರಾನ್ಸಾಕ್ಷನ್ ಡಿಸೆಂಬರ್ 31 ಪೇಯ್ಡ್ ಪೋಸ್ಟೇಜ್ ₹400. ಸೊ ಅಗೇನ್ ಏನು ಮಾಡ್ತಾ ಇದ್ದೀವಿ? ಬಿಸ್ನೆಸ್ಸಿಂದ ಅಮೌಂಟ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಂದರೆ ಮನಿ ಆಚೆ ಹೋಗ್ತಾ ಇದೆ ಅಲ್ವಾ. ಸೊ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಡಿಸೆಂಬರ್ 31
ಬೈ ಪೋಸ್ಟೇಜ್ ಅಕೌಂಟ್ 400 rupees. ಸೊ ಸಿಂಪಲ್ ಆಗಿದೆ ಅಲ್ವಾ? ಇದು ಡೆಬಿಟ್ ಮತ್ತು ಕ್ರೆಡಿಟ್ ಸೈಡಲ್ಲಿಗೆ ಸ್ಪ್ಲಿಟ್ ಮಾಡ್ತಕ್ಕಂಥ ಇನ್ಫಾರ್ಮೇಷನ್. ಏನು ಮಾಡಿದ್ವಿ ನಾವು ಇವಾಗ? ಯಾವ್ಯಾವ ಅಮೌಂಟು ರಿಸಿಪ್ಟ್ ಆಗ್ತಿದೆ ಅಥವಾ ರಿಸೀವ್ ಆಗ್ತಿದೆ ಬಿಸ್ನೆಸ್ಗೆ, ಅದನ್ನು ನಾವು ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ವಿ. ಅಮೌಂಟನ್ನು ಸ್ಪೆಂಡ್ ಮಾಡ್ತಿರೋ ಅಮೌಂಟನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡ್ತೀವಿ? ಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ. ಯಾಕೆ ಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ ಅಂತಂದರೆ, ಎಷ್ಟು ಅಮೌಂಟ್ ಉಳ್ಕೊಂಡಿದೆ ಆ ಪರ್ಟಿಕ್ಯುಲರ್ ಮಂತ್ ಎಂಡಲ್ಲಿ ಅಂತ ನೋಡೋದಕ್ಕೆ. ಸೊ ಡೆಬಿಟ್ ಸೈಡಲ್ಲಿ ವಿ ಹ್ಯಾವ್ 39,000 rupees. ಈ ಸೇಮ್ ಅಮೌಂಟ್ನ ನೀವು ಕ್ರೆಡಿಟ್ ಸೈಡಲ್ಲಿ ಸಹ ಬರ್ಕೋಬೇಕಾಗತ್ತೆ. ಈ 39,000ಇಂದ ಈ ಬ್ಯಾಲೆನ್ಸ್ನ ಮೈನಸ್ ಮಾಡಿದ್ರೆ ಅಥವಾ ಡಿಡಕ್ಟ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 25,600 rupees ಬರುತ್ತೆ. ಅಂದರೆ ನಮ್ಮ ಹತ್ರ 39,000 rupees ಇತ್ತು. ಈ ಅಮೌಂಟನ್ನು ನಾವು ಸ್ಪೆಂಡ್ ಮಾಡಿದ್ಮೇಲೆ ನಮ್ಮ ಹತ್ರ ಉಳ್ಕೊಂಡಿರೋ ಅಮೌಂಟ್ ಬಂದು 25,600 ಆಗುತ್ತೆ. ಇದನ್ನು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಯಾವ ರೀತಿ ರೆಕಾರ್ಡ್ ಮಾಡ್ತೀವಿ ಅಂತಂದರೆ, ಆ ಪರ್ಟಿಕ್ಯುಲರ್ ಮಂತ್ ಎಂಡ್ ಡೇಟ್ನ ತೊಗೋಬೇಕು. ಡಿಸೆಂಬರ್ ಮಂತಲ್ಲಿ ಲಾಸ್ಟ್ ಡೇಟ್ ಯಾವ್ದು ಬರುತ್ತೆ? ಡಿಸೆಂಬರ್ 31 ಅಲ್ವಾ? ಅದನ್ನು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ರೆಕಾರ್ಡ್ ಮಾಡಬೇಕಾಗತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 25,600. ಸೊ ಈ ಕ್ಯಾರಿಡ್ ಡೌನ್ನ ಏನಂತ ರೆಕಾರ್ಡ್ ಮಾಡಬೇಕು? ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಡೇಟಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ Jan 1, ಡಿಸೆಂಬರ್ 31 ಕ್ಲೋಸಿಂಗ್ ಡೇಟ್ ಆದರೆ ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಯಾವ ಡೇಟ್ ಬರುತ್ತೆ? Jan 1. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು ಬರುತ್ತೆ ಅಮೌಂಟು? ಸೇಮ್ ಅಮೌಂಟ್ನ ರೆಕಾರ್ಡ್ ಮಾಡಬೇಕಾಗುತ್ತೆ, 25,600. ಸೊ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಅಂತ. ಜನರಲ್ ಆಗಿ ನಿಮಗೆ ಕ್ಯಾಶ್ ಬುಕ್ ಬ್ಯಾಲೆನ್ಸಿಂಗ್ ಮಾಡಬೇಕಾದ್ರೆ ಡೆಬಿಟ್ ಸೈಡಲ್ಲೇ ಜಾಸ್ತಿ ಬ್ಯಾಲೆನ್ಸ್ ಬರುತ್ತೆ. ಯಾಕೆ ಅಂತ ಅಂದರೆ, ನಮ್ಮ ಹತ್ರ ಕ್ಯಾಶ್ ಇದ್ದರೆ ಮಾತ್ರ ಅಲ್ವಾ ಸ್ಪೆಂಡ್ ಮಾಡೋದಕ್ಕೆ ಸಾಧ್ಯ. ಸೊ ಅದರಿಂದ ಬ್ಯಾಲೆನ್ಸಿಂಗ್ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಯಾವ ಸೈಡ್ ಜಾಸ್ತಿ ಇದೆ ಅಂತ ನೋಡ್ತೀವಿ. ಬಟ್ ಜನರಲ್ ಆಗಿ ನಿಮಗೆ ಕ್ಯಾಶ್ ಬುಕ್ ಪ್ರಿಪೇರ್ ಮಾಡಬೇಕಾದ್ರೆ ಡೆಬಿಟ್ ಸೈಡಲ್ಲೇ ಜಾಸ್ತಿ ಬರುತ್ತೆ. ಸೊ ಡೆಬಿಟ್ ಸೈಡಲ್ಲಿ ಎಷ್ಟಿದೆ? 39,000 rupees ಇದೆ. ಆ ಸೇಮ್ ಅಮೌಂಟ್ನ ನಾವು ಕ್ರೆಡಿಟ್ ಸೈಡಲ್ಲಿ ಸಹ ಬರ್ಕೊಬೇಕಾಗುತ್ತೆ. ಈ 39,000ಇಂದ 4,000 to 400 ಏನು ಅಮೌಂಟ್ ಸ್ಪೆಂಡ್ ಮಾಡಿದ್ದೀವಿ ಅದನ್ನು ಮೈನಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಬಿಸ್ನೆಸ್ಸಲ್ಲಿ ಎಷ್ಟು ಕ್ಯಾಶ್ ಬ್ಯಾಲೆನ್ಸ್ ಇದೆ ಅಂತ. ಎಷ್ಟಿದೆ? 25,600 rupees ಇದೆ. ಸೊ ಈ 25,600 ಏನಾಗುತ್ತೆ? ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಆನ್ December 31 ವಿ ವಿಲ್ ರೆಕಾರ್ಡ್ ದಟ್ ಆಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಏನಾಗುತ್ತೆ? ನೆಕ್ಸ್ಟ್ ಡೇ ಆಫ್ ದ ನೆಕ್ಸ್ಟ್ ಮಂತ್ ವಿಲ್ ಬಿಕಮ್ ದ ಓಪನಿಂಗ್ ಬ್ಯಾಲೆನ್ಸ್. ಅದ್ಯಾವುದು? Jan 1 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 25,600 rupees. ಸೊ ಸಿಂಪಲ್ ಆಗಿದೆ ಅಲ್ವಾ? ನೀವು ಸಿಂಪಲ್ ಆಗಿ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನಾನು ನಿಮಗೆ 2 ಕಾಲಮ್ ಕ್ಯಾಶ್ ಬುಕ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ನಾನು ರೆಕಾರ್ಡ್ ಮಾಡ್ತಾ ಇರ್ತಕ್ಕಂಥ ಕ್ಲಾಸಸ್ಸು ಹೆಲ್ಪ್ಫುಲ್ ಆಗ್ತಿದೆ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.